ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತಿನ ಬೆಳಿಗ್ಗೆಗೆ ನಿಮ್ಮೆಲ್ಲರಿಗೂ ಕೂಡ ಶುಭ ಮುಂಜಾನೆ ಅಂತ ಹೇಳ್ತಾ ಆಲ್ಮೋಸ್ಟ್ ಬೆಳಿಗ್ಗೆನೇ ಅಪ್ಲೋಡ್ ಮಾಡ್ತೀನಿ ಈ ಒಂದು ವಿಡಿಯೋನ ಅಂತ ಅನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಬೆಳಿಗ್ಗೆ ಎದ್ದ ತಕ್ಷಣವೇ ನಾನು ಇಮಿಡಿಯೇಟ್ ಕೂಮ್ನ ತಲೆಗೆ ಹಾಕಲ್ಲ. ಯಾಕೆ ಅಂತಂದರೆ ಕೂಂಬ್ ಹಾಕಬಾರ್ದು. ಮಲಗಿರ್ತೀವಲ್ಲ, ಹೋಲ್ ನೈಟ್ ರೆಸ್ಟಲ್ಲಿರುತ್ತೆ ಹೆಡ್ದು ಸೆಲ್ಲೆಲ್ಲ. ಸೊ ಅದನ್ನು ಆ್ಯಕ್ಟಿವ್ ಮಾಡಬೇಕು ಅಂದರೆ ಫಸ್ಟ್ ಹೆಡ್ ಮಸಾಜ್ ಮಾಡಬೇಕು. ಹೆಡ್ ಮಸಾಜ್ ಮಾಡ್ತಿದ್ದಂಗೆ ಅದು ಸ್ವಲ್ಪ ವಾರ್ಮಪ್ ಆದಂಗೆ ಆಗುತ್ತೆ, ಸ್ವಲ್ಪ ಆ್ಯಕ್ಟಿವ್ ಆಗುತ್ತೆ. ಸೆಲ್ಸ್ ಗ್ರೋತ್ ಆಗೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಕೂದಲು ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ತುಂಬ ಜನ ಕೇಳ್ತಾಯಿದ್ರು, ನಿಮ್ಮ ಕೂದಲು ಇಷ್ಟು ತಿಕ್ಕಾಗಿದೆಯಲ್ಲ, ಸೀಕ್ರೆಟ್ಸ್ ಏನು ಅಂತ. ಸೊ ಇದೇ ನನ್ನ ಮೇನ್ ಸೀಕ್ರೆಟು. ಸೊ ಅದೆಲ್ಲ ಆದಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ, ಹೊರಗೆ ಬಂದ ತಕ್ಷಣ ನಾನು ಕೆಲಸಕ್ಕೆ ಕೈ ಹಾಕಲ್ಲ. ನನಗೆ ಅಂತ ಒಂದು 5-10 ಮಿನಿಟ್ಸ್ ಕೊಟ್ಕೋತೀನಿ. ನಾನು ಬಂದ ತಕ್ಷಣ ಸುತ್ತಮುತ್ತ ನೋಡ್ತೀನಿ. ಯಾಕೆ ಅಂತ ಅಂದರೆ ಈಗ ಇದ್ದಿದ್ದು ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ನಮ್ಮ ಸುತ್ತಮುತ್ತ ಹೆಂಗಿರಲ್ಲ, ತುಂಬ ಚೇಂಜಸ್ ಆಗಿರುತ್ತೆ. ಸೊ ಆ ಕ್ಷಣಕ್ಕೆ ನಾನು ಏನು ಮಾಡಬೇಕು, ಸುತ್ತಮುತ್ತ ನೋಡಿಬಿಟ್ಟು ಆಮೇಲೆ ನನ್ನ ದಿನಚರಿನ ಶುರು ಮಾಡೋದು. ಸೊ ಅದೆಲ್ಲ ಆದಮೇಲೆ ಕಸ ಗುಡಿಸಿ ಬಾಗಿಲಿಗೆ ನೀರು ಹಾಕೋ ಕೆಲಸ ಮೇಲೆ ಫಸ್ಟ್ ಹಾಕ್ಕೊಂಡು ಆಮೇಲೆ ಕೆಳಗೆ ಹಾಕ್ತೀನಿ. ಕೆಳಗೆ ಆ್ಯಕ್ಚುಲಿ ನಾನು ನಿಜ ಹೇಳಬೇಕು ಅಂದರೆ ರೆಗ್ಯುಲರಾಗಿ ಹಾಕಲ್ಲ. ಯಾಕೆ ಅಂತಂದರೆ ತುಂಬ ಚಳಿ ಇದ್ದರೆ ನೀರನ್ನೆಲ್ಲ ಮುಟ್ಕೊಂಡು ಅಲ್ಲಿ ಇದು ಮಾಡೋಕ್ಕಾಗಲ್ಲ, ಮೈಗ್ರೇನ್ ಮತ್ತೆ ಶುರು ಆಗಿಬಿಡುತ್ತೆ. ಅದಕ್ಕೋಸ್ಕರ ಎಷ್ಟು ಬೇಕಷ್ಟು ಮಾಡ್ಕೊತೀನಿ. ಆಮೇಲೆ ಮುಂದೆನೂ ಅಷ್ಟೇ ಎಲ್ಲ ಕಸ ಗುಡಿಸ್ಕೊಂಡು ಹೊಸ್ಲನ್ನು ಮಾತ್ರ ಬಟ್ಟೆಲಿ ಒರೆಸ್ಕೊಂಡು ಆ್ಯಸ್ ಯೂಶ್ವಲ್ ಡೈಲಿ ಎಲ್ಲ ಏನು ಮಾಡ್ತಾರೆ ಅದೇ ರೀತಿ. ಹಾಗೆ ತುಂಬ ಜನ ತುಂಬ ಚೆನ್ನಾಗಿ ರಂಗೋಲಿ ಬಿಡ್ತಾರೆ, ನೋಡಿದ್ರೆ ಆಸೆ ಆಗುತ್ತೆ. ಬಟ್ ಅಷ್ಟು ಪರ್ಫೆಕ್ಟಾಗಿ ನನಗೂ ಕೂಡ ಬರಲ್ಲ. ನಾನು ಸ್ವಲ್ಪ ಇತ್ತೀಚೆಗೆ ಕಲಿತಾ ಇರೋದು ರಂಗೋಲಿನ. ಬೇಸಿಕ್ಸ್ ಎಲ್ಲ ಬರುತ್ತೆ, ಬೇಸಿಕ್ ಬರಲ್ಲ ಅಂತ ಅಲ್ಲ, ಬೇಸಿಕ್ ಎಲ್ಲ ಬರುತ್ತೆ. ಅಷ್ಟು ಚೆನ್ನಾಗಿ ಎರಡೆರಡು ರಂಗೋಲಿ ಎರಡೆರಡು ಬೆರಳಲ್ಲೆಲ್ಲ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ನೋಡೋಕ್ಕೆ ಇಷ್ಟ ಆಗುತ್ತೆ. ಆ ರಂಗೋಲಿ ನೋಡ್ತಾ ಒಂಥರ ಪಾಸಿಟಿವ್ ಎನರ್ಜಿ ಪಾಸ್ ಆಗುತ್ತೆ ಹೆಡ್ಗೆ ಅಂತಲೇ ಅನ್ಬೋದು. ಸೊ ಅದೆಲ್ಲ ಆದಮೇಲೆ ನೀರೆಲ್ಲ ಹಾಕಿ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ. ಮಾರ್ನಿಂಗ್ ಮತ್ತು ಒರೆಸಿದ್ರೆ ಮತ್ತೆ ಒರ್ಸೋಕ್ಕೆ ಹೋಗಲ್ಲ, ಈವ್ನಿಂಗ್ ಏನಿದ್ರು ಕಸ ಗುಡಿಸೋದಷ್ಟೇ. ಸೊ ಅದೆಲ್ಲ ಆದಮೇಲೆ ರಂಗೋಲಿ ಎಲ್ಲ ಬಿಟ್ಟು ಒಳಗೆ ಹೋಗ್ತೀನಿ. ಆಲ್ಮೋಸ್ಟ್ ನೈಟೇ ಅರ್ಧ ಕೆಲಸ ಮುಗಿಸ್ಕೊಂಡಿರ್ತೀನಿ ಮಾರ್ನಿಂಗ್ ಟಿಫನ್ದು. ಫಾರ್ ಎಕ್ಸಾಂಪಲ್ ಈಗ ಬೀಟ್ರೂಟ್ ಹೆಚ್ಚೋದಾಗಿರ್ಬೋದು, ಚಪಾತಿ ಹಿಟ್ಟು ಕಲಸೋದಾಗಿರ್ಬೋದು, ಇಡ್ಲಿ ದೋಸೆ ಆ ಥರ ಏನಾದ್ರು ಇದ್ದರೆ ನೈಟೇ ಮಾಡ್ಕೊಂಬಿಟ್ಟಿರ್ತೀನಿ ಪಲ್ಯಗಳನ್ನ. ಇಲ್ಲ ಅಂದರೆ ಟೈಮೇ ಸಾಲಲ್ಲ. ಅದಕ್ಕೋಸ್ಕರ ಸೊ ಬೀಟ್ರೂಟ್ ಎಲ್ಲ ಹೆಚ್ಚಿ ಇಟ್ಕೊಂಡಿದ್ದೆ. ಅದೆಲ್ಲ ಆದಮೇಲೆ ಚಪಾತಿ ಹಿಟ್ಟನ್ನು ಇವಾಗ ಕಲಸಿಟ್ಟು ಬಂದಿದ್ದೆ. ಚಪಾತಿ ಹಿಟ್ಟನ್ನು ನೈಟ್ ಕಲಿಸ್ಬಾರ್ದು, ಆಲ್ಮೋಸ್ಟ್ ಮಾರ್ನಿಂಗೆ ಎದ್ದ ತಕ್ಷಣ ಕಲಿಸ್ಬಿಟ್ಟು ಆಮೇಲೆ ನಾನು ಬಂದಿದ್ದಾಯಿತು. ಇಷ್ಟ ಆಗಿತ್ತು ಇವತ್ತಿನ ಒಂದು ವ್ಲಾಗು. ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ತಿಳಿಸಿ. ಯಾಕೆ ಅಂತಂದರೆ ಇದು ನನಗೆ ತುಂಬ ಹೆಲ್ಪ್ ಆಗುತ್ತೆ. ಇನ್ಮೇಲೆ ದಿನ ಬಿಟ್ಟು ದಿನ ಆಲ್ಮೋಸ್ಟ್ ಡೈಲಿ ಒಂದೊಂದು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇನ್ ಕೇಸ್ ಆಗಲಿಲ್ಲ ಅಂತ ಅಂದರೆ ದಿನ ಬಿಟ್ಟು ದಿನ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ. ಆಮೇಲೆ ಇಲ್ಲೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಇಲ್ಲಿ ಗ್ರೀನ್ ಮ್ಯಾಟ್ ಹಾಕಿದ್ದೆ ನೋಡಿ, ಅದೆಲ್ಲ ತೆಗೆದುಬಿಟ್ಟಿದ್ದೀನಿ. ಸುಮ್ಮನೆ ಏನಕ್ಕೆ ಮನೆ ಮುಂದೆ ಎಲ್ಲ ಗಲೀಜು ಥರ ಅಂತ ಅಂದ್ಬಿಟ್ಟು. ಸೊ ಇಷ್ಟ ಆಗಿತ್ತು ಇವತ್ತು. ಚಪಾತಿ ಹಿಟ್ಟು ಮತ್ತೆ ನಾದ್ಬಿಟ್ಟು ಚಪಾತಿ ಎಲ್ಲ ಮಾಡಿಕೊಂಡು ಆಮೇಲೆ ಪಲ್ಯ. ಮಕ್ಕಳನ್ನೆಲ್ಲ ಬೇಗನೆ ಎಳಿಸ್ತಾ ಇದ್ದೀನಿ ಇವಾಗ. ಯಾಕಂದರೆ ಎದ್ದ ತಕ್ಷಣವೇ ಸ್ಕೂಲಿಗೆ ರೆಡಿ ಆಗೋದು ಅದೆಲ್ಲ ಮಾಡಿಸ್ಬಾರ್ದು ಆ್ಯಕ್ಚುಲಿ. ಅಟ್ಲೀಸ್ಟ್ ಎದ್ದು ಒಂದು 10 ಮಿನಿಟ್ಸ್ ಅವ್ರಿಗೆ ಆದಂತಹ ಟೈಮನ್ನು ಅವ್ರಿಗೆ ಕೊಡಬೇಕು. ಅದಾದಮೇಲೆ ಅವ್ರು ಸ್ಕೂಲಿಗೆ ರೆಡಿಯಾಗಿ ಹೋಗಲಿ ಅಂತ ಸ್ವಲ್ಪ ಬೇಗನೆ ಎಳಿಸ್ತೀನಿ, ಬೇಗನೆ ಮಲಗಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಸೊ ಇವತ್ತಿನ ಒಂದು ಪುಟ್ಟ ವ್ಲಾಗ್ ಇಷ್ಟ ಆಗಿತ್ತು. ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯ